ಭಗವತಿ ಶ್ರೀ ದುರ್ಗಾ ಪರಮೇಶ್ವರಿ, ಶ್ರೀಮತಿ ಪೂರ್ಣಿಮಾ ರವಿಶ್ರೈ, ಶ್ರೀಮತಿ ಜಯಶ್ರೀ ಅರವಿಂದ್, ಶ್ರೀಮತಿ ಅರುಣಾ ಭಟ್ ಇವರುಗಳನ್ನು ಸನ್ಮಾನಿಸಲಾಯಿತು. ಸಂಕ್ರಾಂತಿಯ ವಿಶೇಷತೆಯ ಬಗ್ಗೆ ಝೇಂಕಾರ ತಂಡದ ಸಂಕ್ರಾಂತಿ ನೃತ್ಯ ಎಲ್ಲರ ಗಮನ ಸೆಳೆಯಿತು. ಎಂಸಿಎಫ್ ಘಟಕದಲ್ಲಿ ವರ್ಡ್ಸಿಲಾ ಇಂಡಿಯಾ 25 ವರ್ಷಗಳ ಯಶಸ್ವಿ ಕಾರ್ಯಾಚರಣೆ ನಡೆಸಿದೆ ಎಂದು ವರ್ಡ್ಸಿಲಾ ಇಂಡಿಯಾದ ರಾಕೇಶ್ ಸಾರಿನ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ದೇಶದ ಪ್ರತಿಷ್ಠಿತ ವರ್ಡ್ಸಿಲಾ ಇಂಡಿಯಾವು ಮಂಗಳೂರು ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಎಂಸಿಎಫ್ಗೆ ಸ್ಥಾಪಿಸಿದ ವಿದ್ಯುತ್ ಸ್ಥಾವರ ನಿರಂತರ 25 ವರ್ಷಗಳ ಯಶಸ್ವಿ ನಿರ್ವಹಣೆ ನಡೆಸಿದೆ. ಇದು 8 ವರ್ಡ್ಸಿಲಾ 18 V32 ಇಂಜಿನ್ಗಳನ್ನು ಹೊಂದಿರುವ ಘಟಕವಾಗಿದೆ. 1,50,000 ತಾಸು 3 ಇಂಜಿನ್ಗಳು, 1,40,000 ತಾಸು ಉಳಿದ 3 ಇಂಜಿನ್ಗಳು ಹಾಗೂ ಇನ್ನು 3 1,00,000 ತಾಸು ಕಾರ್ಯನಿರ್ವಹಿಸಿದೆ ಎಂದು ವರ್ಡ್ಸಿಲಾ ಇಂಡಿಯಾದ ರಾಕೇಶ್ ಸರೀನ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಮರೀನ್ ಮತ್ತು ಇಂಧನ ಮಾರುಕಟ್ಟೆಯಲ್ಲಿ ವರ್ಡ್ಸಿಲಾ ಜಗತ್ ಪ್ರಸಿದ್ಧ ಚಿರಪರಿಚಿತ ಕಂಪನಿಯಾಗಿದ್ದು ಕಾಲಕಾಲಕ್ಕೆ ಆವಿಷ್ಕಾರಗಳಿಗೆ ಒತ್ತು ನೀಡುತ್ತಿದೆ. ಜಗತ್ತಿನ 70 ರಾಷ್ಟ್ರಗಳಲ್ಲಿ 160 ಸ್ಥಳಗಳಲ್ಲಿ ತನ್ನ ಕಾರ್ಯಚಟುವಟಿಕೆ ಹೊಂದಿದೆ ಎಂದು ಅವರು ವಿವರಿಸಿದರು. I would say very good omen which happened to Wardsila, and a lot of credit goes to MCF that we are here today in such a shape and size which my colleagues are going to share with you. But Wardsila story in India is a very successful story, and in that success MCF has been a very important milestone, and that's why you'll find a lot of our senior colleagues from Wardsila today here in Bangalore. We are going to visit the plant site. ಎಂಸಿಎಫ್ನ ಆಡಳಿತ ನಿರ್ದೇಶಕರಾದ ದೀಪಕ್ ಆನಂದ್ ಅವರು ವರ್ಡ್ಸಿಲಾ ಕಂಪನಿಯ ಕಾರ್ಯಕ್ಷಮತೆಯ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದರು. Very heavy losses. So while it was, I think my predecessors who were then in the management took a bold decision to come with Wardsila, but it's proved to be a very successful venture.